ಬಸವಣ್ಣವರು ಅನುಭವ ಮಂಟಪದಾಗ ಮನಸ್ಸು ಮಾಡಿಬಿಡ್ತಾರೆ. ಏನಂತ? ಲಕ್ಷದ ಮೇಲೆ 96,000 ಗಣಗಳನ್ನ ಉಣಿಸ್ಬಿಡ್ಬೇಕು. ಆಯ್ತ್ರಿ, ಎಲ್ಲ ಕಡೆ ಗಣಗಳ ಸ್ಟಾರ್ಟ್ ಮಾಡಿದ್ರು. 1,90,000 ಸಿಕ್ಕರ. 1,90,000 ಗಣಾಧೀಶ್ವರರು ಸಿಕ್ಕರು. 6,000 ಕಮ್ಮಿ ಆದ. 6,000 ಎಲ್ಲಿ ಹುಡುಕ್ಬೇಕಂದಾಗ ಒಬ್ಬ ಸುದ್ದಿ ತೊಂಬಂದ. ಕಾಶ್ಮೀರ ದೇಶದೊಳಗ ಮಹಾದೇವ ಭೂಪಾಲ್ ಅಂತ ಒಬ್ಬ ರಾಜಾದನ. ಅವನ ಹತ್ರ ಅಲ್ಲೇ 6,000 ಮಂದಿ ಅದಾರ. ಅವ ಅವ್ರಿಗೆ ಉಣಿಸ್ತಾನ. ಮತ್ ನೀವು ಅಲ್ಲಿ ಹೋದ್ರೆ ಸಿಗ್ತಾರ. ಅಲ್ಲಪ್ಪ, ದೂರದ ಕಾಶ್ಮೀರ, ಅಲ್ಲಿಂದ ಕಲ್ಯಾಣಕ್ಕೆ ಬರ್ಬೇಕಲ್ಲ ಹೆಂಗ ಅಂತಂದಾಗ, ಇಲ್ಲ ಬಸವಣ್ಣಪ್ಪ ನೀವು ಹೋದ್ರ ಆಗತ್ತಂದಾಗ ಬಸವಣ್ಣವರು ಮಂತ್ರಿ ವೇಷ ಬಿಟ್ಟು ಕೋರಿ ಶೆಟ್ರ್ ವೇಷ ಹಾಕೊಂಡ್ರಂತ. ಕೋರಿ ಶೆಟ್ರ್ ಅಂದ್ರೆ ಆಗಿನ ಕಾಲದಾಗ ಎತ್ತಿನ ಮೇಲೆ ಎಲ್ಲ ಸಾಮಾನು ಹಾಕೊಂಡು ಊರೂರಿಗೆ ಮಾರಕ್ ಹೋಗಿದ್ರು ಅಂತ ನೋಡ್ರಿ. ಜೀರಿಗೆ, ಸಾಸಿವೆ, ಮಸಾಲೆ ಎಲ್ಲ ಒಟ್ಟುನು ಅವ್ರಿಗೆ ಕೋರಿ ಶೆಟ್ರ್ ಅಂತಿದ್ರು. ಆ ಹೆಸರು ಬರ್ತಿದ್ರು. ಅವು ಕೋರಿ ಅಂದ್ರೆ ಅದು ಒಂದು ಕಂಬಳಿ ಒಳಗ ಹಾಕೊಂಡು ಹೋಗಿ ಒಂದು ಅಡಪೆ ಅಂತ ಇರ್ತಿದ್ವು, ಹಾಕೊಂಡು ಹೋಗಿ ಮಾರ್ತಿದ್ರು. ಅವಾಗ ಬಸವಣ್ಣ ಕಾಶ್ಮೀರಕ್ಕೆ ಬಂದಂತ. ಕಾಶ್ಮೀರಕ್ಕೆ ಬಂದು ಕಾಶ್ಮೀರಕ್ಕೆ ಬಂದು ಭಕ್ತಿಯಿಂದ ನೋಡ್ದ, ಕೇಳ್ದ, ಏನ್ರಿ ಇಲ್ಲಿ 6,000 ಜಂಗಮರ ಅದರ ಓಣಿ ಯಾವ್ದು? 5ನೇ ಓಣಿ. ಇಲ್ಲಿ ಐತ್ ನೋಡ್ರಿ ಅಂತ ತೋರಿಸಿದ್ರು. ಅಲ್ಲೇ ಬಗಲಾಗ ಒಂದು ದೊಡ್ಡ ಹಾಲ್ ಇದನ್ನ ಕಟ್ಟಿಸಿದ್ದ, ಮಂಗಲ ಕಾರ್ಯಾಲಯ. ಅಲ್ಲಿ ಹೋಗಿ ಉಳ್ಕೊಂಡ, ಜಳಕ ಮಾಡಿದ, ಅಡಿಗೆ ಮಾಡಿದ. 5ನೇ ಒಬ್ಬೊಬ್ಬರ ಬಂದ್ರು ನೋಡ್ರಿ. ಇವ ಸಾರು ಮಾಡಿದ್ನಂತ ಬಸವಣ್ಣ. ಗಮ್ಮನಗ ಮಸಾಲೆ ಹಾಕಿ ಸಾಂಬಾರು ಮಾಡಿಬಿಟ್ರ ಆ ವಾಸನೆ ಎದ್ದು 5ನೇ ಓಣಿ ತುಂಬಾ ಹೋತಂತ. 5ನೇ ಆ ವಾಸನೆ ಕುಡ್ಕೊಂತ ಮನೆಗಿದ್ದರು ಓಸುರಿ 6,000 ಮಂದಿ ಎದ್ದು ಬಂದು ಕುಂತು ಬಿಟ್ರಂತ. ಉಣ್ಣಾಕ್ ಕುಂದ್ರಬೇಕ ತಾವ ಅಂದ. ಸಾಲ್ ಒಂದಿಷ್ಟ ಗಡಿಯಾಗ ಮಾಡಿದ್ದ ಬಸವಣ್ಣ. ಸಾರು ಇಷ್ಟ, ಅನ್ನ ಇಷ್ಟ. 6,000 ಮಂದಿ ಬಂದಾರ. ಗಂಗಳ ಚರಿ ತಮ್ಮಂದ ಕುಂತು ಬಿಟ್ಟಾರ ಸಾಲ್ ಕುಣ್ಣಾಕ. ಅವಾಗ ಬಸವಣ್ಣ ಅಂದ್ರಂತ, ಏನಪ್ಪಾ ಏನ್ರಿ ಶೆಟ್ರ, ಯಾವೂರಿಂದ ಬಂದಿರಿ? ನಾವು ಕಲ್ಯಾಣ ಪಟ್ಟಣದಿಂದ ಬಂದಿವ್ರಿ. ಮತ್ ಕಲ್ಯಾಣದಾಗ ಬಸವಣ್ಣವ್ರ ಕೀರ್ತಿ ಹಬ್ಬಿತ್ತು. ಬಸವಣ್ಣವರು ಜಂಗಮರಿಗೆ ಬೇಡಿದವ್ರಿಗೆ ಬೇಡಿದ್ದು ಕೊಡ್ತಿದ್ನಂತ. ಇಲ್ಲ ಅಂತಿದ್ದಿಲ್ಲ ಅಂತ. ಏನಂತಾರ ಅದು ಕೊಡ್ತಿದ್ದವ ಬಸವಣ್ಣ. ಅದಕ್ಕ ಬಸವಣ್ಣಂತ ಭಕ್ತರಿಲ್ಲ ಅಂತಾರ. ಯಾರು ಹೋಗಿ ಕೇಳಿದ್ರ ಅಂತ ಕೊಟ್ಟು ಬಿಡ್ತಿದ್ದ. ಅದಕ್ಕ ಏನ್ರಿ ಕಲ್ಯಾಣದಾಗ ಬಸವಣ್ಣವ್ರ ಮನ್ಯಾಗ ಬಾಳ್ ಚಲೋ ಊಟ ಮಾಡಿಸ್ತಾರಂತ. ಯಾಕಂದ್ರೆ ಹೇಳ್ತಿರ್ತಾರಲ್ಲ ಗಾದಿ ಮಾತು, ಗಣಗಳ ಆಟ ಗಂಗಾಳ ಮುಂದಂತ. ಇವ್ರ ಶೌರ್ಯ ಅಲ್ಲೇ ಗಂಗಾಳ ಮುಂದೆ ತೋರಿಸ್ಬೇಕು. ಮುಂದೆ ಹೋಗೋದು ಹೊರಗೆ ಬಂದ್ಮೇಲೆ ಮಕ್ಕ ಬಿಡ್ತಾರೆ. ಜಗ್ಗಿ ಉಂಡಿರ್ತಾರ, ಮಕ್ಕ ಬಿಡ್ತಾರೆ. ಕಾಲ ಕರಿಗಡಬನ್ ಕಾಳಗಂತ ಅಲ್ಲೇ ಕರಿಗಡಬು ತುಪ್ಪ ಹೋಳಿಗೆ ಅದ್ರ ಕೂಡ ಕಾಳಗ ಕಲ. ಗಣಗಳ ಆಟ ಗಂಗಾಳ ಮುಂದಂತ. ಈಗ ಉಣ್ಣದಿಲ್ ಬಿಡ್ರಿ. ಮೊದಲಿನ ಕಾಲದಾಗ 10 ಹೋಳಿಗೆ ಉಂಡ್ರ ಈಗ ಯಾರ 10 ಹೋಳಿಗೆ ಉಣ್ತಾರ ಅಂದ್ರೆ ನಿಮ್ಮೂರಾಗ ಕೇಳಬಾರ್ದು. ಹೊಸ ಶುಗರ್ ಬಂದು ಕುಂತಾವ. 1 ಹೋಳಿಗೆ ಉಣ್ಣಾಕಿಲ್ಲ. ಹಾಲ್ಯಾಕ ಹಾಕಿ ಕುಂತಾವಿ. ಜಗ್ಗಿ ಉಣ್ತಿದ್ರ ಅವಾಗ. ಇರ್ಲಿ. ಯಾವಾಗ ಅವ್ರಂದ್ರು, ಹೌದಪ್ಪ ಮತ್ ನೀವು ಎಲ್ಲ ನಮಗ್ ಊಟ ಮಾಡಿಸ್ತೀರ, ನೀವು ಆನಂದದಿಂದ ಕುಂದ್ರಿ ಉಣಿಸ್ತೀನಿ ಅಂದ. ಎಲ್ಲರಿಗೆ ಅನ್ನ ಎಡಿ ಮಾಡಿ ಇಷ್ಟಪಾತ್ರಿ ಎಲ್ಲರಿಗೆ ನೀಡ್ಕಂತ ಹೋಗ್ಯಾನ. 6,000 ಮಂದಿಗೆ ನೀಡಿದ್ರ ಅನ್ನ ಹಂಗ ಇತ್ತಂತ ನೋಡ್ರಿ. ಅನ್ನ ಅಬಾಬಾಬಾ ಅಂದ್ರ ಯಾವಾಗ ಅನ್ನ ನೀಡಿದ ಸಾರು ನೀಡ್ತಾನಲ್ಲ. ಆಯ್ತು, ಸಾರ್ ತಮ್ಮಂದ ಎಲ್ಲರಿಗೆ ನೀಡಿದ್ ನೋಡ್ರಿ. ಜಗ್ಗಿ ಘಮ 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 ಅಂತಿತ್ತು ಸಾರು ಊಟದಾಗ. ಅಗ್ದಿ ಮತ್ತೇನೈತಿ, ಸಾರು ನೀಡಿದ, ತುಪ್ಪ ನೀಡಿದ, ನಮಸ್ಕಾರ ಮಾಡಿ ಯಪ್ಪ ಪ್ರಸಾದ ಮಾಡ್ರಿ ಅಂದ. ಎಲ್ಲರೂ ಉಂಡುಬಿಟ್ರು. ಎಲ್ಲರೂ ಆನಂದದಿಂದ ಉಂಡುಬಿಟ್ರು. ಉಂಡು ಕೇಳ್ತಾರ. ಅವಾಗ ಉಂಡು ಕೇಳ್ತಾರ. ಅವ್ರು ಏನಂದ್ರ ಅಂದ್ರ, ಆನಂದ ಆತಪ್ಪ ಶೆಟ್ಟಿ, ಮತ್ತೆ
ನಮ್ಮನ್ನು ಕಲ್ಯಾಣ ಪಟ್ಟಣಕ್ಕೆ ಕರ್ಕೊಂಡೋಗಿ ಏನಂದ್ರು, ನಾವು ಕಲ್ಯಾಣ ಪಟ್ಟಣಕ್ಕೆ ಬರ್ಬೇಕಂತ ಮಾಡೀವಿ, ಬಸವಣ್ಣಪ್ಪ ನೋಡ್ಬೇಕಂತ ಮಾಡೀವಿ, ಅವ್ರ ಮನ್ಯಾಗ ಪ್ರಸಾದ್ ತಗೋಬೇಕಂತ ನಮ್ಮ ಇಚ್ಛೆ ಆಗೈತಿ, ನಮ್ಮನ್ನು ಏಯಪ್ಪ ಎಲ್ಲರನ್ನೂ ಕರ್ಕೊಂಡು ಹೋಗ್ತೀನಿ. 6,000 ಕಮ್ಮಿ ಬಿದ್ರಲ್ಲ, 6,000 ಬಂದ್ರಂತ. ಇಲ್ಲಿ ರಾಜರು ಬಿಡ್ಬೇಕಲ್ಲ ನಿಮ್ಮನ್ನಂದ್ರ, ಅವಾಗ ಬಸವಣ್ಣ ಅವನ್ ಹಸಿ ಬಿತ್ತಂತ ನೋಡ್ಬಿಟ್ಟ. ಎಲ್ಲರನ್ನ ಹಿಂಗ್ ನೋಡಿ ಮುಟ್ಟಿದಾಗ ಆ ಜಂಗಮರು ಹೋಗಿ ಓಸು ಲಿಂಗ ಆಗಿಬಿಟ್ಟು ಅಂತ ಅವನ್ ಲಿಂಗಪ್ಪ ಮಾಡಿ ಜೋಳಿಗೆ ಹೊಡ್ಕೊಂಡು ಬಂದ್ಬಿಟ್ಟೈತಿ. ಕಲ್ಯಾಣ ಪಟ್ಟಣಕ್ಕೆ ಬಂದು ಆ ಜೋಳಿಗೆ ತೆಗೆದಿಟ್ಟ, ಮತ್ತೆ ಜಂಗಮರಾಗಿಬಿಟ್ಟು, ಮತ್ತೆ ಜಂಗಮ ಮೂರ್ತಿ ಆಗಿಬಿಟ್ಟು ಅಂತ ಬಸವ ಪುರಾಣದಲ್ಲಿ ಒಂದು ದೊಡ್ಡ ಅಧ್ಯಾಯ ಬರ್ತದೆ. ಇದು ಸುಮ್ಮನೆ ಕಟ್ಟ ಕಥೆ ಅಲ್ಲ, ದೊಡ್ಡ ಪವಾಡ. ಬಸವಣ್ಣವ್ರ ಪವಾಡದೊಳಗೆ ದೊಡ್ಡ ಪವಾಡದು. ಯಾವ ಎಲ್ಲ ಅವಾಗ ಲಕ್ಷದ ಮೇಲೆ 96,000 ಅಮರಗಣಗಳಿಗೆ ಆನಂದದಿಂದ ಊಟ ಮಾಡಿಸ್ಬಿಟ್ನಂತ. ಎಲ್ರೂ ಹೊಗಳಿಕೆಂತ ಬಸವಣ್ಣನ ಕೀರ್ತಿ ಹೊಗಳಿದ್ರು. ಇತ್ಲಾಗ ರಾಜಕ್ಕೆ ಸಿಟ್ಟು ಬರ್ತೀವಿ. ಈ ಮಹಾದೇವ ಬುಪ್ಪಾಲ ನನ್ನ ಅಪ್ಪಣೆ ಇಲ್ದ ಕರ್ಕೊಂಡು ಹೋಗ್ಯಾನ ಬಸವಣ್ಣ, ಅವನು ಬಿಡಬಾರ್ದು. ಅವನು ಹಿಂಗಾದ್ರೆ ಯಾರು ಬೇಕಾದ್ ಹೋಯ್ತಾರ. ಅದಕ್ಕೆ ಅವನಿಗೊಂದು ಸ್ವಲ್ಪ ಬುದ್ಧಿ ಕಲಿಸ್ಬೇಕಂತ ತಿಳ್ಕೊಂಡು ಅವರೊಳಗೊಬ್ಬವ ಚೂರಿ ಚಿಕ್ಕಣ್ಣ ಅಂತ ಒಬ್ಬ ದೊಡ್ಡ ಕೊಲೆಗಡಕಿದ್ನಂತ. ಅಲ್ಲ, ಮತ್ತೆ ನೀವು ಚೂರಿ ಚಿಕ್ಕಣ್ಣ ಬೀದಿ ಬಸವಣ್ಣ ಅಂತ ಸಿನಿಮಾದ್ ಹೇಳ್ತಾನೆ ಅಂತೀರಿ. ಮತ್ತೆ ನೀವು ಸಿನಿಮಾದಲ್ಲಿ ಚೂರಿ ಚಿಕ್ಕಣ್ಣ ಅಂದ್ರೆ ಮಾರಾಯನ್ ಚಾಕು ಇಟ್ಕೊಂಡಿರ್ತಿದ್ದ, ಚಾಕು ಹಾಕ್ಬಿಟ್ರೆ ಕಾಲ ಅತ್ಲಾಗ ಕಾಲ 100 ಮಂದಿ ಕೊಂದ್ಬಿಟ್ಟಿದ್ದವ. ಬಹಳ ದೊಡ್ಡ ಕೊಲೆಗಡಕಿದ್ದ. ಅವನ್ ಕರೆದಂತ ರಾಜ, ಏನಪ್ಪಾ ಚಿಕ್ಕಣ್ಣ, ತಗ 1000 ಹೊಂತಗೋ, ಹೋಗು ಕಲ್ಯಾಣ ಪಟ್ಟಣಕ್ಕೆ ಹೋಗಿ ದೊಡ್ಡ ಕುದುರೆ ಕೊಡ್ತೀನಿ, 4 ನಿಂದ 10 ಮಂದಿ ಕಳಿಸ್ತೀನಿ, ಹೋಗಿ ಆ ಬಸವಣ್ಣನ ಕೊಂದು ನಮ್ಮ ಐನಾರು ಕರ್ಕೊಂಡು ಹೋಗ್ಬಿಡ್ತಾರೆ. ಆಯ್ತ್ರಿ ಅಂದ. ರೊಕ್ಕ ತಗೊಂಡು ಹೊಂಟ್ಬಿಟ್ಟಿವ. ಕಲ್ಯಾಣ ಪಟ್ಟಣಕ್ಕೆ ಹೋನಂತ ನೋಡ್ತಾನ ಬಸವಣ್ಣನ ಅರಮನೆ. ಐನರು ಬರ್ತಿದ್ರು, ಹೊಕ್ಕಿದ್ರು. ದಿನ 100 ಮಂದಿ ಹೊಕ್ಕಿದ್ರು. ಒಳಗ ಎಲ್ಲರ ಹಣಿ ಮೇಲೆ ವಿಭೂತಿ, ಕೊಳ್ಳಾಗ ಲಿಂಗಪ್ಪ, ರುದ್ರಾಕ್ಷಿ, ಮತ್ತೇನು ಮಡಿ ಬಟ್ಟಿ, ಬಹಳ ಚಂದ ಹೊಕ್ಕಿದ್ರು. ನೀತಿ ಹೆಂಗ್ ಹೋಗ್ಬೇಕಪ್ಪ ಈ ಮನ್ಯಾಗ ಅಂದವ. ಬಸವಣ್ಣನ ಕಾಣ್ಬೇಕಲ್ಲ, ಬಸವಣ್ಣರು ನೋಡ್ಬೇಕಂತ ವಿಚಾರ ಮಾಡ್ತಾ ಹೊರಗೆ ನಿಂತು ವಿಚಾರ ಮಾಡಿದಂತ, ಈ ಬಸವಣ್ಣನ ನೋಡಕ್ ಹೋಗ್ಬೇಕಲ್ಲ ಅಂತ ವಿಚಾರ ಮಾಡಿ ಅವನು ಬಾಜಾರ್ಗೆ ಹೋಗಿ ಇಂಥ ಕೆಂಪನ ಅಂಗಿ ತಾಂಡ, ಕೆಂಪನ ಅಂಗಿ ಖರೀದಿ ಮಾಡಿದ, ಕೆಂಪನ ಲುಂಗಿ ತಾಂಡ, ಮತ್ತೆ ವಿಭೂತಿ ತಾಂಡ, ಜಗ್ಗಿ ಕೊರ್ಕೊಂಡ. ಮತ್ತೆ ಲಿಂಗಪ್ಪ ದೌಡು ಸಿಗ್ಲಿಲ್ಲ ಅವ ಅಂದ. ಅಲ್ಲಿ ಬದನಿಕಾಯಿ ಮಾರಕ್ ಬಂದಿದ್ರು ಅಂತ, ಅವತ್ತು ಕಾಯಿಪಲ್ಯ ಮಾರಕ್ ಬಂದಿದ್ರು. ಕರ್ರನು ಲಿಂಗದ ಗತೆ ಇಂತಿಂತ ಬದನಿಕಾಯಿ ಇದ್ದು, ಕರ್ರನು ಬದನಿಕಾಯಿ ಇರ್ತಾವಲ್ಲ, ತುಂಡನು ಬದನಿಕಾಯಿ ಇದ್ದು. ಅವ ಅಂದ, ಎಲ್ಲಿವೇ ಲಿಂಗಪ್ಪ ಹುಡ್ಕಂತ ಹೋಗ್ಲಿ, ಇವು ಇಲ್ಲಿ ಒಂದು ವಸ್ತ್ರ ತಗೊಂಡಿದ್ನ ಬೇಸ್ ಕಟ್ಕೊಂಡ್ಬಿಟ್ರ ಅಂತ ಒಂದು ಅಳ್ತಿಗಿತ್ರಿ ಹಿಡ್ದಮ್ಮ ಅಂದ್ರು. ಬದನಿಕಾಯಿ ಅಂದ್ರೆ ಏಟ್ ಸಣ್ಣದಲ್ಲ, ಅಗದಿ ದೊಡ್ಡ ದೊಡ್ಡವು ಇದ್ವು. ಅಗದಿ ದೊಡ್ಡ ಕಾಯಿನ ಆಯ್ತು. ಒಂದು ತಗೊಂಡ, ಅದ್ರಾಗ ಒಂದು ತಗೊಂಡು ಮ್ಯಾಲೆ ತುಂಬ ತೆಗೆದು ದುಂಡಗ ಆತು ಕರ್ರ ಅಂದ್ ಲಟ್ಟ, ಕೈ ತುಂಬ ಆತ್ಮಿ ತಿಂತ. ಅಲ್ಲಿ ಅದನ್ನ ಒಂದು ಕೆಂಪು ವಸ್ತ್ರ ತಗೊಂಡ, ಮ್ಯಾಲೆ ಕಟ್ಟಿ ಹಾಕಿ ಮ್ಯಾಲೆ ಕಟ್ಕೊಂಡ್ಬಿಟ್ಟ. ಎದಿ ಮೇಲೆ ಲಟ್ಟಾಳು, ಎದಿ ಮೇಲೆ ಕುಂತ ನೋಡಿ, ಹಣಿ ಮೇಲೆ ಜಗ್ಗಿ ಬೂತಿ ಬಡ್ಕೊಂಡ. ಆಯ್ತು, ಕೊಳ್ಳಾಗ ಒಂದು ರುದ್ರಾಕ್ಷಿ ಕಿತ್ತು, ರುದ್ರಾಕ್ಷಿ ಹಾಕ್ಕೊಂಡ, ಬದನಿಕಾಯಿ ಲಿಂಗ ಮಾಡಿ ಕಟ್ಕೊಂಡು ಬಿಟ್ಟ. ಕಟ್ಕೊಂಡು ಆಯ್ತು, ಬರಬರಿ ಆತಲ್ಲ. ಬಸವಣ್ಣನ ಮನ್ಯಾಗ ಲಿಂಗಪ್ಪ ಇದ್ದವ್ರನ್ನ ಬಿಡುತ್ತಿದ್ರು. ಆಯ್ತು, ಹಾದ ಒಳಗಡೆ ಬಿಟ್ರು ನೋಡ್ರಿ. ಇವ್ರು ಹಾದ ಒಳಗೆ ಹೋಗಿ, ಬರ್ರಿ ಬರ್ರಿ ಬರ್ರಿ, ಒಳಗ್ ಚೂರಿ ಇಟ್ಕೊಂಡನ ಮಾರಾಯನ್ ಚೂರಿ. ರಾಜ ಬರ್ತಾನ, ಗಣಗಳ ಕಂಡು ಕೂಡಲೇ ಅವ ಏನ್ ಮಾಡ್ತಾನ, ರಾಜ ಏನ್ ಮಾಡ್ತಿದ್ದ, ಬಸವಣ್ಣ ಏನ್ ಮಾಡ್ತಿದ್ದ, ಸಾಷ್ಟಾಂಗ ನಮಸ್ಕಾರ ಮಾಡ್ತಿದ್ದ. ಬಂದ ಕೂಡಲೇ ಸ್ವಾಮಿಯರಿಗೆ ನಮಸ್ಕಾರ ಮಾಡ್ತಿದ್ದ ಅವ ಪಾದ.